ವೀಕ್ಷಕರೇ ನಮಸ್ಕಾರ. ಜಗತ್ತಿನ ಪವರ್ಫುಲ್ ವ್ಯಕ್ತಿಗಳಾಗಿರ್ತಕ್ಕಂಥ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಅದೇ ರೀತಿ ಉದ್ಯಮ ಜಗತ್ತಿನ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಎಲಾನ್ ಮಸ್ಕ್ ತುಂಬಾ ಆತ್ಮೀಯ ಸ್ನೇಹಿತರು. ನಿನ್ನೆ ಮೊನ್ನೆ ಅಷ್ಟೇ ತುಂಬಾ ಆತ್ಮೀಯ ಸ್ನೇಹಿತರಾಗಿದ್ರು. ಈ ಇಬ್ಬರ ನಡುವೆ ತುಂಬಾ ಅನ್ಯೋನ್ಯತೆ ಇತ್ತು. ಈ ಇಬ್ಬರು ಒಬ್ಬರಿಗೊಬ್ಬರನ್ನು ಬಣ್ಣಿಸಿಕೊಳ್ಳತೊಡಗಿದ್ದರು. ಇತ್ತೀಚೆಗಷ್ಟೇ ಡೊನಾಲ್ಡ್ ಟ್ರಂಪ್ ಅಂತೂ ಎಲಾನ್ ಮಸ್ಕ್ ಅವರನ್ನು ಥಾಮಸ್ ಎಡಿಸನ್ಗೆ ಹೋಲಿಸುವ ಮೂಲಕ ಅವರು ಬುದ್ಧಿವಂತಿಕೆಯನ್ನು, ಅವರ ಜಾಣ್ಮೆಯನ್ನು ತುಂಬಾ ಅಟ್ಟಕ್ಕೇರಿಸಿದ್ರು. ಒಬ್ಬರಿಗೊಬ್ಬರು ತುಂಬಾ ಆತ್ಮೀಯ ಸ್ನೇಹಿತರಾಗಿದ್ರು. ಈ ಇಬ್ಬರು ಅಮೆರಿಕ ರಾಜಕಾರಣದಲ್ಲಿ ಕ್ರಾಂತಿ ಮಾಡ್ತಾರೆ ಅಂತ ನಂಬಲಾಗಿತ್ತು. ಅದೇ ರೀತಿ ಒಂದು ದೊಡ್ಡ ವಿರೋಧಿ ವರ್ಗ ಕೂಡ ಸೃಷ್ಟಿಯಾಗಿತ್ತು ಇವರ ಸ್ನೇಹದಿಂದಾಗಿ. ಆದರೆ ಅತ್ಯಂತ ಆತ್ಮೀಯ ಇವರ ಸ್ನೇಹಕ್ಕೆ, ಇವರ ಅನ್ಯೋನ್ಯತೆಯಲ್ಲಿ ಈಗ ಬಿರುಕು ಉಂಟಾಗಿದೆ. ಇಬ್ಬರು ಕೂಡ ಕಡಿಮೆ ಅಲ್ಲ, ಯಾರಿಗೂ ಕಡಿಮೆ ಅಲ್ಲ. ಈ ಇಬ್ಬರು ನಾಯಕರಲ್ಲಿ ಒಂದಷ್ಟು ಅಹಮಿಕೆ, ದರ್ಪ ಕೂಡ ಎದ್ದು ಕಾಣುವಂಥದ್ದೇ. ಈ ಇಬ್ಬರ ಸ್ನೇಹದಲ್ಲಿ ಬಿರುಕು ಉಂಟಾಗುವುದಕ್ಕೆ, ಒಬ್ಬರನ್ನು ಒಬ್ಬರು ಬೈದಾಡಿಕೊಳ್ಳುವುದಕ್ಕೆ ಒಂದೇ ಒಂದು ಬಿಲ್ಲು ಕಾರಣವಾಗಿದೆ. ಅದು ಡೊನಾಲ್ಡ್ ಟ್ರಂಪ್ ಅವರು ತರಲು ಹೊರಟಿರ್ತಕ್ಕಂಥ ಆ ಒಂದು ಬಿಲ್ ವಿರುದ್ಧ ಉದ್ಯಮ ಜಗತ್ತಿನ ದೈತ್ಯ ಆಗಿರ್ತಕ್ಕಂಥ ಎಲಾನ್ ಮಸ್ಕ್ ಅವರು ತೊಡಗಿದ್ದಾರೆ. ಹೀಗಾಗಿ ಈ ಇಬ್ಬರು ನಾಯಕರು ಈ ಇಬ್ಬರು ಸ್ನೇಹಿತರು ಈಗ ಎದುರು ಬದುರಾಗಿ ನಿಂತಿರುವುದು ಅಮೆರಿಕ ರಾಜಕಾರಣದ ಅಷ್ಟೇ ಅಲ್ಲದೆ ಜಾಗತಿಕ ರಾಜಕಾರಣದಲ್ಲಿ ಒಂದಷ್ಟು ಕುತೂಹಲ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ವೀಕ್ಷಕರೇ, ಈ ಇಬ್ಬರ ನಡುವೆ ವೈಮನಸ್ಸು, ಸ್ನೇಹ, ಬಿರುಕು ಉಂಟಾಗುವುದಕ್ಕೆ ಕಾರಣವಾದರೇನು? ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ವೀಕ್ಷಕರೇ, ಕಳೆದ ಕೆಲವು ತಿಂಗಳ ಹಿಂದೆ ಅಷ್ಟೇ, ಅಂದ್ರೆ 2024ರ ಅಮೆರಿಕನ್ ಅಧ್ಯಕ್ಷರ ಚುನಾವಣೆಯಲ್ಲಿ ಟ್ರಂಪ್ ಬೆನ್ನಿಗೆ ನಿಂತಿದ್ದು, ಟ್ರಂಪ್ ಪರ ಪ್ರಚಾರ ನಡೆಸಿದ್ದು ಜಗತ್ತಿನ ದೈತ್ಯ ಆಗಿರ್ತಕ್ಕಂಥ ಎಲಾನ್ ಮಸ್ಕ್, ಸ್ಪೇಸ್ ಎಕ್ಸ್, ಟೆಸ್ಲಾ ಕಂಪನಿಯ ಒಡೆಯರಾಗಿರ್ತಕ್ಕಂಥ, ಅದೇ ರೀತಿ ಜಗತ್ತಿನ ನಂಬರ್ 1 ಶ್ರೀಮಂತ ಆಗಿರ್ತಕ್ಕಂಥ ಎಲಾನ್ ಮಸ್ಕ್ ಡೊನಾಲ್ಡ್ ಟ್ರಂಪ್ ಬೆನ್ನಿಗೆ ನಿಂತು ಅವರ ಪರ ಪ್ರಚಾರ ನಡೆಸಿದ್ರು. ಅಷ್ಟೇ ಅಲ್ಲ, ಟ್ರಂಪ್ ಗೆಲುವಿಗೆ ತಮ್ಮ ತಂಡವನ್ನು ಕಟ್ಟಿಕೊಂಡು ಹಗಲಿರುಳು ಪ್ರಯತ್ನ ಮಾಡಿದ್ರು. ಹಾಗೂ 2,000 ಕೋಟಿಗೂ ಅಧಿಕ ಟ್ರಂಪ್ ಅವರಿಗೆ ದೇಣಿಗೆಯನ್ನು ನೀಡಿದ್ರು. ಈ ದೇಣಿಗೆ ಮೂಲಕ ಬಹುತೇಕ ಅಮೆರಿಕದಲ್ಲಿ ಟ್ರಂಪ್ ಪರ ಅಲೆಯನ್ನು ಎಬ್ಬಿಸುವುದಕ್ಕೆ ಕಾರಣರಾಗಿದ್ರು. ಯಾಕಂದ್ರೆ ಕಳೆದ ಕೆಲವು ತಿಂಗಳ ಹಿಂದಷ್ಟೇ ಟ್ರಂಪ್ಗೆ ಸರಿಸಮಾನವಾಗಿ ಡೆಮಾಕ್ರೆಟಿಕ್ ಪಕ್ಷ ಕೂಡ ಒಂದು ಪೈಪೋಟಿಯನ್ನು ನೀಡಿತು. ಈ ಪೈಪೋಟಿಯಲ್ಲಿ ಟ್ರಂಪ್ ಅವರನ್ನು ಗೆಲುವಿನ ದಡ ಸೇರಿಸುವುದಕ್ಕೆ ವಿವೇಕ್ ರಾಮಸ್ವಾಮಿ, ಅದೇ ರೀತಿ ಎಲಾನ್ ಮಸ್ಕ್ ಅವರ ತಂಡ ಕೂಡ ಯಶಸ್ವಿಯಾಗಿತ್ತು. ಈ ಸ್ನೇಹ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಇಬ್ಬರು ನಾಯಕರ ಸ್ನೇಹ ಮತ್ತು ಒಂದು ಗೆಲುವು ಒಂದು ದೊಡ್ಡ ಸಾಧನೆಯಾಗಿ ಮಾರ್ಪಟ್ಟಿತ್ತು. ಅಂದ್ರೆ ಚುನಾವಣೆ ಬಳಿಕ ಒಂದು ಇಲಾಖೆಯನ್ನು ಸ್ಥಾಪಿಸಿದ್ರು, ಅದು ದಕ್ಷತಾ ಇಲಾಖೆ. ಆ ದಕ್ಷತಾ ಇಲಾಖೆಯ ಹೆಡ್ ಆಗಿ ಎಲಾನ್ ಮಸ್ಕ್ ಅವರನ್ನು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನೇಮಕ ಮಾಡಿದ್ರು. ಇದಾದ ಬಳಿಕ ನೋಡಿ ಒಂದೊಂದು ಶುರುವಾಗಿದ್ದು, ಡೊನಾಲ್ಡ್ ಟ್ರಂಪ್ ಮತ್ತು ಎಲಾನ್ ಮಸ್ಕ್ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಶುರುವಾಗಿದ್ದು, ಮುನಿಸು ಶುರುವಾಗಿದ್ದು. ಅಧಿಕಾರ ಸ್ವೀಕರಿಸಿ ಕೆಲವೇ ದಿನಗಳಲ್ಲಿ ವಿವೇಕ್ ರಾಮಸ್ವಾಮಿ ಟ್ರಂಪ್ ಅವರ ತಂಡವನ್ನು ತೊರೆದು ನಡೆದಿದ್ದ. ಆದರೆ ಇಂಥದ್ದೇ ಒಂದು ಪರಿಸ್ಥಿತಿ ನನಗೆ ಬರುತ್ತದೆ ಎಂಬುದು ಕೂಡ ಎಲಾನ್ ಮಸ್ಕ್ ಊಹಿಸಿರಲಿಲ್ಲ. ಆದರೆ ಇಬ್ರು ಸ್ನೇಹಿತರು ನನ್ನ ಪರವಾಗಿ ಡೊನಾಲ್ಡ್ ಟ್ರಂಪ್ ಇರ್ತಾರೆ ಎಂಬುದು ಎಲಾನ್ ಮಸ್ಕ್ ಅವರ ಭಾವನೆ ಆಗಿತ್ತು. ಆದರೆ ಡೊನಾಲ್ಡ್ ಟ್ರಂಪ್ ಒಂದಷ್ಟು ಉಂಬತನ, ಒಂದಷ್ಟು ಅಹಮಿಕೆ, ದರ್ಪ ಎಲ್ಲವನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ. ಈ ಯಾವುದಕ್ಕೂ ಬಗ್ಗುವುದಿಲ್ಲ, ಯಾವುದಕ್ಕೂ ಜಗ್ಗೋದಿಲ್ಲ. ಸ್ನೇಹದಲ್ಲಿ ಬಿರುಕುಂಟಾದರೂ ಕೂಡ ಅದನ್ನು ಕೇಳುವುದಿಲ್ಲ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಮೆರಿಕ ಆರ್ಥಿಕ ಹೊಡೆತಕ್ಕೆ ಸಿಕ್ಕಿದೆ. ಹೀಗಾಗಿ ಅಮೆರಿಕದಲ್ಲಿನ ಸರ್ಕಾರಿ ವೆಚ್ಚಗಳನ್ನು ಕಡಿತಗೊಳಿಸುವುದಕ್ಕೆ ಒಂದು ಬಿಲ್ ತರೋದಕ್ಕೆ ಹೊರಟಿದ್ದಾರೆ. ಅದೇನಪ್ಪ ಅಂದ್ರೆ ಬಿಗ್ ಬ್ಯೂಟಿಫುಲ್ ಬಿಲ್ ಅಂತ. ಈ ಒಂದು ಬಿಲ್ ಏನಿದೆಯಲ್ಲ, ಸರ್ಕಾರಿ ವೆಚ್ಚಗಳನ್ನು, ಅತ್ಯಧಿಕವಾಗಿರ್ತಕ್ಕಂಥ ಸರ್ಕಾರಿ ವೆಚ್ಚಗಳನ್ನು ಕಡಿತ ಮಾಡುವುದಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಈ ಬಿಲ್ ತರೋದಕ್ಕೆ ಹೊರಟಿದ್ದಾರೆ. ಅಷ್ಟೇ ಈ ಬಿಲ್ ಅಲ್ಲಿ ಏನಿದೆಪ್ಪ ಅಂದ್ರೆ ಇನ್ನು ಅಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಏನಿದೆಲ್ಲ, ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳಿಗೆ ಒಂದಷ್ಟು ಸಬ್ಸಿಡಿ ಕೊಡುವುದನ್ನು ಕಡಿತ ಮಾಡುವುದಕ್ಕೆ ಈ ಬಿಲ್ ಅಲ್ಲಿ ಪ್ರಸ್ತಾಪಿಸಲಾಗಿದೆ. ಈ ಒಂದು ಅಂಶ ದೈತ್ಯ ಉದ್ಯಮಿಯಾಗಿರ್ತಕ್ಕಂಥ ಎಲಾನ್ ಮಸ್ಕ್ ಅವರ ಕೋಪಕ್ಕೆ, ಮುನಿಸಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಇವಿ ಸೆಕ್ಟರ್ ನಲ್ಲಿ ಎಲಾನ್ ಮಸ್ಕ್ ಅವರು ದೊಡ್ಡ ಸಾಧನೆಯನ್ನೇ ಮಾಡಿದ್ದಾರೆ. ಯಾಕಂದ್ರೆ ಟೆಸ್ಲಾ ಕಂಪನಿ ಇವಿಯದ್ದೇ ಆಗಿದೆ. ಎಲೆಕ್ಟ್ರಿಕಲ್ ವೆಹಿಕಲ್ಗಳು, ಎಲೆಕ್ಟ್ರಿಕಲ್ ಕಾರುಗಳು, ಟೆಸ್ಲಾ ಕಾರುಗಳು ಜಗತ್ತಿನಾದ್ಯಂತ ಮನೆ ಮಾತಾಗಿವೆ. ಈ ಒಂದು ಬಿಲ್ ತಂದ್ರೆ
ಎಲಾನ್ ಮಸ್ಕ್ ಒಡೆತನದ ಕಂಪನಿಗೆ ಬಹುದೊಡ್ಡ ಸಬ್ಸಿಡಿ ಕಟ್ ಆಗಲಿದೆ. ಇದರಿಂದ ಬಹುತೇಕ ಕಂಪನಿಗೆ ನಷ್ಟವಾಗಲಿದೆ. ಸರ್ಕಾರದಿಂದ ಕೊಡ್ತಕ್ಕಂಥ ಸಬ್ಸಿಡಿಯನ್ನು ಕಟ್ ಮಾಡಿದ್ರೆ ಇದರಿಂದ ನಷ್ಟವಾಗಲಿದೆ ಎಂಬುದನ್ನು ಆತಂಕಗೊಂಡಿರ್ತಕ್ಕಂಥ ಎಲಾನ್ ಮಸ್ಕ್ ಡೊನಾಲ್ಡ್ ಟ್ರಂಪ್ ವಿರುದ್ಧ ಈಗ ತಿರುಗಿ ಬಿದ್ದಾರೆ. ಅಂದ್ರೆ ಈ ಬಿಲ್ ತರುವುದು ಬೇಡ, ಆದ್ರೆ ಅಮೆರಿಕದ ಅಧ್ಯಕ್ಷ ಆಗಿರ್ತಕ್ಕಂಥ ದರಪೃಷ್ಠ ಹಮಿಕೆಯನ್ನು ಮೈಗೂಡಿಸಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಮಾತ್ರ ಯಾವುದೇ ಕಾರಣಕ್ಕೂ ಜಗ್ಗುತ್ತಿಲ್ಲ. ಹೀಗಾಗಿ ಈ ಇಬ್ಬರ ಮುನಿಸಿಗೆ ಮತ್ತು ಈ ಇಬ್ಬರ ಸ್ನೇಹಕ್ಕೆ ಎಳ್ಳು ನೀರು ಬಿಡುವಂತಾಗಿದೆ. ಈ ಇಬ್ಬರನ್ನೂ ಮತ್ತೆ ಒಂದುಗೂಡಿಸುವ ಯತ್ನ ನಡೀತಿದೆ. ಆದರೂ ಈ ಒಂದು ಮುನಿಸು ಸಂಚಲನ ಅಮೆರಿಕ ರಾಜಕಾರಣದಲ್ಲಿ ಉಂಟಾಗಿದೆ. ಯಾಕಂದ್ರೆ ಮೊನ್ನೆ ಅಷ್ಟೇ ಟ್ವೀಟ್ ಮಾಡಿರ್ತಕ್ಕಂಥ ಎಲಾನ್ ಮಸ್ಕ್ ಅಮೆರಿಕದ ಅಧ್ಯಕ್ಷರ ನೀತಿ ನಿಲುವುಗಳನ್ನು ಟೀಕೆ ಮಾಡಿದ್ದಾರೆ. ಇದರಿಂದ ಆಕ್ರೋಶಗೊಂಡಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಎಲಾನ್ ಮಸ್ಕ್ ಅವರ ಕಂಪನಿಗಳ ಸಬ್ಸಿಡಿಯನ್ನು ರದ್ದುಗೊಳಿಸುವುದಾಗಿ ಒಂದು ಬೆದರಿಕೆ ಒಡ್ಡಿದ್ದಾರೆ. ನೋಡಿ, ಕೆಲವು ದಿನಗಳ ಹಿಂದೆ ಅಷ್ಟೇ ಈ ಇಬ್ಬರು ನಾಯಕರು ಅನ್ಯೂನ್ಯತೆ ಎದುರಿದ್ರು, ಎಲೆಕ್ಷನ್ ಒಟ್ಟಿಗೆ ಎದುರಿಸಿದ್ರು. ಟ್ರಂಪ್ ಗೆಲುವಿಗೆ ಎಲಾನ್ ಮಸ್ಕ್ ಕೂಡ ಕಾರಣರಾಗಿದ್ದಾರೆ. ಆದ್ರೆ ಇಂಥ ಸ್ನೇಹದಲ್ಲಿ ಡೊನಾಲ್ಡ್ ಟ್ರಂಪ್ ತರವರು ಹೊರಟಿರುವ ಬಿಗ್ ಬ್ಯೂಟಿಫುಲ್ ಎಂಬ ಬಿಲ್ ವಿವಾದಕ್ಕೆ ಜೊತೆಗೆ ಸ್ನೇಹಕ್ಕೆ ಎಳ್ಳು ನೀರು ಬಿಟ್ಟಿದೆ ಅಂತ ಹೇಳಬಹುದು.